Hello, good morning, welcome back to my YouTube channel, ಅಮ್ಮುರೆಡ್ಡಿ ಯೂಟ್ಯೂಬ್ ಚಾನಲ್. ಗೈಸ್ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ ಅಂತ ಹೇಳ್ತಾ ಇವತ್ತು ಬೆಳಗ್ಗೆನೇ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ರ್ಯಾಂಡಮ್ ವ್ಲಾಗ್ ಆಗಿರುತ್ತೆ ಇವತ್ತು. ಇವಾಗ ತಾನೇ ಫ್ರೆಶ್ ಅಪ್ ಆಗಿ ಇವಾಗ ಎದ್ದು ಬಂದೆ. ಎಸ್, ಇವತ್ತು ಏನೇನೆಲ್ಲ ಆಗುತ್ತೆ, ಇವತ್ತು ಶುಕ್ರವಾರ ಬೇರೆ, ಸೊ ಏನಾಗುತ್ತೆ ಏನಿಲ್ಲ ಅನ್ನೋದು, ಇವತ್ತಿನ ದಿನ ಹೇಗಿರುತ್ತೆ ಅನ್ನೋದು ನನಗೂ ಕೂಡ ತುಂಬ ಕ್ಯೂರಿಯಾಸಿಟಿ ಆಗಿದೆ. ಬೆಳಗ್ಗೆ ಪ್ರತಿ ಮುಂಜಾನೆ ಎದ್ದ ತಕ್ಷಣವೇ ಇವತ್ತಿನ ದಿನ ಹೇಗಿರುತ್ತೆ ಅನ್ನೋದು ಎಲ್ಲರಿಗೂ ಗೊತ್ತಿರುತ್ತೆ. ಹಾಗೆ ಕೆಲವೊಬ್ಬರು ಪ್ಲ್ಯಾನ್ ಮಾಡ್ಕೊಂಡಿರ್ತಾರೆ, ಮಾರ್ನಿಂಗ್ ಸೆಕ್ಷನ್ ಏನು ಮಾಡೋದು, ಆಫ್ಟರ್ನೂನ್ ಏನು ಮಾಡೋದು. ಹೌಸ್ ವೈಫ್, ನಾನು ಸ್ಪೆಷಲಿ ಹೌಸ್ ವೈಫಿಗೆ ಹೇಳ್ತಾ ಇದ್ದೀನಿ. ಸೊ ಇವಾಗ ನಾನು ಕೂಡ ಜಾಬ್ ಕ್ವಿಟ್ ಮಾಡಿದ್ಮೇಲೆ ಏನು ಮಾಡೋದು, ಹೇಗಿರೋದು, ಲೈಕ್ ಕಂಟಿನ್ಯೂ ಆಗಿ ಜಾಬ್ ಮಾಡಿದ್ದು ಒಂದು ಎಕ್ಸ್ಪೀರಿಯೆನ್ಸ್ ಇದ್ದಾಗ ಸಡನ್ನಾಗಿ ಮನೇಲಿ ಇರಬೇಕು ಅಂತಂದಾಗ ಆಬ್ವಿಯಸ್ಲಿ ಇದೊಂದು ಟಾಸ್ಕ್ ಆಗಿಬಿಡುತ್ತೆ ಹೌಸ್ ವೈಫ್ಸಿಗೆಲ್ಲ. ಆ್ಯಂಡ್ ಹಾಗೆ ಮನೆಯಲ್ಲಿ ಕೂತ್ಕೊಂಡು ನಾನು ಒಂದಿಷ್ಟು ಜಾಬ್ಗಳನ್ನ ಮಾಡ್ತಾಯಿದ್ದೀನಿ. ಅಂದ್ರೂ ಬೋರ್ ಆಗ್ತಾಯಿದೆ, ಯಾಕಂದರೆ ನಾನು ಕಂಪ್ಲೀಟಾಗಿ ಆಫೀಸ್ ವರ್ಕ್ಗೆ ಅಟ್ಯಾಚ್ ಆಗಿಬಿಟ್ಟಿದ್ದೆ ಅಲ್ವಾ. ಸೊ ಹಾಗಾಗಿ ಇದೊಂದು ಸ್ವಲ್ಪ ನನಗೆ ಒಂದು ಸ್ವಲ್ಪ ದಿನ ಬೇಕಾಗುತ್ತೆ ಹೊಂದ್ಕೊಳ್ಳೋದಕ್ಕೆ. ಸೊ ಮಾರ್ನಿಂಗ್ ಇವತ್ತಿನ ದಿನ ಫುಲ್ ಡೇ ಹೇಗಿರುತ್ತೆ ಅಂತ ನನಗೂ ನೋಡೋವಂಥ ಕ್ಯೂರಿಯಾಸಿಟಿ ತುಂಬ ಇದೆ. ಹಾಗೆ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಮಾರ್ನಿಂಗ್ ಎದ್ದ ತಕ್ಷಣವೇ ಹೊಸ್ಲು ಪೂಜೆ ಮಾಡೋದು ನನ್ನ ಅಭ್ಯಾಸ. ಓಕೆನಾ, ಎದ್ದ ತಕ್ಷಣ ಎಲ್ಲ ಕ್ಲೀನಾಗಿ ಕಸ ಗುಡಿಸ್ಕೊಂಡು ರಂಗೋಲಿ ಹಾಕೋ ಒಂದು ಅಭ್ಯಾಸ ಮಾಡ್ಕೊಂಡಿದ್ದೀನಿ. ಸೊ ನನಗೆ ಅಂದರೆ ಪ್ರತಿನಿತ್ಯ ನಾನು ಮಾಡೇ ಮಾಡ್ತೀನಿ. ಯೂಶ್ವಲಿ ನನಗೆ ಅದೊಂದು ಖುಷಿ ಕೊಡುತ್ತೆ ರಂಗೋಲಿ ಹಾಕೋದು, ಹೂಗಳನ್ನ ಅದೇನು ಹೊಸ್ಲಿಗೆ ಡೆಕೋರೇಷನ್ ಮಾಡೋದು, ನಂಗೆ ಅದು ತುಂಬಾ ಖುಷಿ ಕೊಡುತ್ತೆ. ಸೊ ಹಾಗಾಗಿ ನಾನು ಇದನ್ನು ಪ್ರತಿನಿತ್ಯ ಮಾಡ್ತೀನಿ. ಸೊ ಏನು ಅಂತಂದರೆ ನನಗೆ ಡಿಫ್ರೆಂಟಾಗಿ ರಂಗೋಲಿ ಹಾಕಬೇಕು ಅನ್ನೋ ಒಂದು ಆಸೆ. ಬಟ್ ತುಂಬ ಪ್ಲೇಸ್ ಇಲ್ಲ ಅನ್ನೋಕ್ಕೋಸ್ಕರ ಚಿಕ್ಕದಾಗಿ ನಾನು ಹಾಕ್ಕೊಳ್ಳೋದು ಅಷ್ಟೇ. ಇಲ್ಲಾಂದರೆ ನನಗೆ ತುಂಬ ದೊಡ್ಡದಾಗಿ ರಂಗೋಲಿ ಹಾಕಬೇಕು ಅನ್ನೋ ಒಂದು ಆಸೆ ನನಗೆ. ಸೊ ಮುಂಚೆ ನಾನು ರಂಗೋಲಿ ಬುಕ್ ಇತ್ತು ನನ್ನ ಹತ್ರ. ಡೈಲಿ ಏನಾದ್ರು ಒಂದು ಚುಕ್ಕಿ ಹಾಕೋದು, ನಾನೇ ಓನಾಗಿ ರಂಗೋಲಿ ಬಿಡಿಸೋದು, ಈ ಒಂದು ಅಭ್ಯಾಸ ನನ್ನಲ್ಲಿ ಇತ್ತು. ಬಟ್ ಬರ್ತಾ ಏನಾಗುತ್ತೆ ಅಂತಂದರೆ, ನಮ್ಮ ಜೀವನದಲ್ಲಿ, ನಮ್ಮ ಲೈಫಲ್ಲಿ ನಾವು ಬೇರೆ ತರಹದ ಅಂದರೆ ಒಂದೇ ಥರ ಇರೋಕ್ಕಾಗಲ್ವಲ್ಲ. ಸೊ ಬೇರೆ ತರಹ ಚೇಂಜ್ ಆಗ್ತಾನೆ ಹೋಗ್ತೀವಿ, ಅಪ್ಡೇಟ್ ಆಗ್ತಾನೆ ಹೋಗ್ತೀವಿ. ಸೊ ಹಾಗಾಗಿ ತುಂಬ ಚಿಕ್ಕ ವಯಸ್ಸಲ್ಲಿ ರೂಢಿಸ್ಕೊಂಡಿರೋಂಥ ಹವ್ಯಾಸ ಅದು. ಸೊ ಇವಾಗ ಇಲ್ಲಿಗೆ ಬಂದು ನಿಂತಿದೆ. ಎಸ್, ಮಾರ್ನಿಂಗ್ ಇವಾಗ ಡಿಫ್ರೆಂಟ್ ಆಗಿರಲಿ ಅಂತ ಕಾಫಿ ಮಾಡೋಣ ಅಂತ ಕಾಫಿ ಮಾಡ್ತಾಯಿದ್ದೀನಿ. ಸೊ ನಾನು ಕಾಫಿ ಕುಡಿಯಲ್ಲ, ರಕ್ಷಿತ್ಗೆ ಕಾಫಿ ಮಾಡೋಣ ಅಂತ ಕೊಡ್ತಾಯಿದ್ದೀನಿ. ಹಾಂ, ಆಶ್ಚರ್ಯ ಆಯ್ತಲ್ಲ ಕಾಫಿ ಅಂದ ತಕ್ಷಣ. ಬೆಡ್ ಕಾಫಿ ಕುಡಿತೀಯಾ, ಹೋಗಿ ಬ್ರಷ್ ಮಾಡ್ಕೊಬರ್ತೀಯಾ? ಹೋಗು, ಚೆನ್ನಾಗೈತಾ? ಸೊ ಇವಾಗ ತಾನೇ ಒಂದು ಪಾರ್ಸೆಲ್ ಬಂದಿದೆ. ಸೊ ಆ ಪಾರ್ಸಲಲ್ಲಿ ಏನಿದೆ ಅಂತ ನೋಡಬೇಕಾ? ಸೊ ಆಮೇಲೆ ನೋಡೋಣ ಅಂತ ಇವಾಗ ಬನ್ನಿ. ರಕ್ಷಿತ್ಗೆ ಲೇಟ್ ಆಗಿದೆ. ಸೊ ಮೊಸರನ್ನಕ್ಕೆ ಒಂದು ಸ್ವಲ್ಪ ಒಗ್ಗರಣೆ ಕೊಡ್ತಾಯಿದ್ದೀನಿ. ಮಧ್ಯಾಹ್ನ ಟೈಮಲ್ಲಿ ನಾನು ಇವನಿಗೆ ಮೊಸರೇ ಕೊಡೋಣ ಅಂತ ಅಂದ್ಕೊಂಡು ಒಂದು ವೀಕ್ಲಿ 3 ಟೈಮ್ಸ್ ನಾನು ಮೊಸರನ್ನೇ ಪ್ರಿಫರ್ ಮಾಡ್ತೀನಿ ಅವನಿಗೆ. ಸೊ ಹಾಗಾಗಿ ಇವಾಗ ಮೊಸರನ್ನ ರೆಡಿ ಮಾಡಿಕೊಂಡು ಅವನಿಗೆ ಲಂಚ್ ಬಾಕ್ಸು ರೆಡಿ ಮಾಡಬೇಕು. ಸೊ ನಾನು ಮೊಸರನ್ನ ತಿನ್ನೋದು ತುಂಬ ಕಡಿಮೆ ಅನ್ನೋಕ್ಕೆ ನಂಗೆ ಮೊಸರು ಅಂದರೆ ಇಷ್ಟನೇ ಆಗಲ್ಲ. ಸೊ ಹಾಗಾಗಿ ನಾನು ಮೊಸರು ಕುಡಿಯಲ್ಲ, ತಿನ್ನಲ್ಲ. ಬಟ್ ಮಜ್ಜಿಗೆ ಇವಾಗ ಕಲ್ತಿದ್ದೀನಿ ತಿನ್ನೋದನ್ನು, ಕುಡಿಯೋದನ್ನು. ಸೊ ಇವತ್ತು ಬೆಳಗ್ಗೆ ರಾಗಿ ದೋಸೆ ಮಾಡೋಣ ಅಂತ ರಾಗಿ ದೋಸೆ ಮಾಡಿದ್ದೀನಿ. ಸೊ ಅದ್ರ ಜೊತೆಗೆ ತೆಂಗಿನಕಾಯಿ ಚಟ್ನಿ ಕೂಡ ಮಾಡಿದ್ದೀನಿ. ಇದನ್ನು ಇವಾಗ ಟೇಸ್ಟ್ ಮಾಡೋಣ, ಟಿಫಿನಿಗೆ ಅಂತ ಇದನ್ನು ಮಾಡಿರೋದು ನಾನು ಇವಾಗ. ಸೊ ಇವಾಗ ಟೇಸ್ಟ್ ಮಾಡಿ ನೋಡುವ. ಇದು ದೇಹಕ್ಕೆ ತಂಪಾಗಿರುತ್ತೆ. ಸೊ ಮಾರ್ನಿಂಗ್ ಮುದ್ದೆ ತಿನ್ನೋಕ್ಕಾಗಲ್ಲ, ನಂತರ ಇರ್ತಾರಲ್ವ ಮುದ್ದೆ ತಿನ್ನೋಕ್ಕಾಗಲ್ಲ ಅನ್ನೋರು, ಸೊ ರಾಗಿ ದೋಸೆ ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ಹಾಗೆ ನಮ್ಮ ಒಂದು ಪಾರ್ಸೆಲ್ ಬಂದಿದೆ ಅಲ್ವಾ, ಅದೇನು ಅಂತ ನೋಡೋಣ ಬನ್ನಿ. ಆ್ಯಕ್ಚುಲಿ NYB ಅವರ ಒಂದು ಮೇಕಪ್ ಕಿಟ್ ಇದೆ ಆ್ಯಕ್ಚುಲಿ. ಸೊ ಕಂಪ್ಲೀಟಾಗಿ ಕಾಂಪ್ಯಾಕ್ಟ್ ಆಗಿರ್ಬೋದು, ಲಿಪ್ಸ್ಟಿಕ್ ಆಗಿರ್ಬೋದು, ಆ್ಯಂಡ್ ಏನು ಮೇಕಪ್ ಫಿಕ್ಸರ್ ಆಗಿರಬಹುದು, ಪ್ರತಿಯೊಂದು ಇದರಲ್ಲಿ ಕಿಟ್ಟಾಗಿ ಕೊಟ್ಟಿದ್ದಾರೆ. ನೋಡ್ಬೋದು ಎಷ್ಟು ತುಂಬ ಚೆನ್ನಾಗಿದೆ. ಸೊ ಹಾಗಾಗಿ ನಾನು ಇದನ್ನು ಬುಕ್ ಮಾಡ್ಕೊಂಡಿದ್ದೀನಿ. ತುಂಬಾ ಚೆನ್ನಾಗಿತ್ತು ಅನ್ನೋಕ್ಕೋಸ್ಕರ ಒಂದ್ಸರಿ ಟ್ರೈ ಮಾಡಿಬಿಟ್ಟು ನಾನು ಇದನ್ನ ತೊಗೊಂಡಿರೋದು. ಈವ್ನಿಂಗ್ ಇವಾಗ ವೀಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಫ್ರೆಶ್ ಅಪ್ ಆಗಿ ಸ್ನಾನ ಎಲ್ಲ ಮಾಡ್ಕೊಂಡು ಮುಂದೆ ಆ್ಯಕ್ಚುಲಿ ಸ್ವಲ್ಪ ಚಿಲ್ಲಾಗಿ ಸ್ವಲ್ಪ ಕೂತ್ಕೊಂಡಿದ್ದೆ, ಆ್ಯಕ್ಚುಲಿ ಸಮಾಧಾನವಾಗಿ ಪೀಸ್ಫುಲ್ಲಾಗಿ ಕೂತಿದ್ದೆ. ಸೊ ಹಾಗಾಗಿ ವೀಡಿಯೋ ಮಾಡೋಕ್ಕಾಗಿರಲಿಲ್ಲ. ಆ್ಯಂಡ್ ಇಲ್ಲಿ ಪೂಜೆ ಮಾಡಿದ್ದೀನಿ, ಶುಕ್ರವಾರದ ಪೂಜೆ ಕೂಡ ಆಗಿದೆ. ಆ್ಯಂಡ್ ಇವಾಗ ನಾನೇನು ಮಾಡ್ತಾಯಿದ್ದೀನಿ ಅಂತ ಅಂದರೆ, ಇನ್ನೂ ಸ್ವಲ್ಪ ಸ್ನ್ಯಾಕ್ಸ್ ತಿನ್ನಬೇಕು ಅನ್ನೋ ಫೀಲ್ ಆಯಿತು. ಸೊ ಹಾಗಾಗಿ ಇಲ್ಲಿ ನಾವು ಪಾಪಡ್ ಮಾಡ್ಕೋತಾ ಇದ್ದೀನಿ, ಅಂದರೆ
ಮಸಾಲ ಪಾಪಡ್ ಮಾಡ್ಕೊಳ್ತಾ ಇದ್ದೀನಿ. ಏನೋ ತಿನ್ನಬೇಕು ಅನಿಸುತ್ತಲ್ವ ಸಮ್ಟೈಮ್ಸ್, ಕ್ರೇವಿಂಗ್ಸ್. ಅಡುಗೆ ಇನ್ನೂ ಮಾಡಿಲ್ಲ, 7 o'clock ಆಗಿದೆ. ಸೊ ಆಮೇಲೆ ಮಾಡುವ, ಇನ್ನೊಂದು ಅವರ್ ಬಿಟ್ಬಿಟ್ಟು ಮಾಡುವ ಅಂತ ಕೂತಿದ್ದೀನಿ. ಯಾಕೋ ಮನೇಲಿ ತುಂಬಾ ಬೋರಿಂಗ್. ಲೈಕ್ ವಿಡಿಯೋ ಮಾಡಿದ್ರು, ಎಡಿಟಿಂಗ್ ಮಾಡಿದ್ರು, ಕೆಲಸ ಮಾಡಿದ್ರು, ಐ ಡೋಂಟ್ ನೋ, ಸಮಥಿಂಗ್ ಏನೋ ಮಿಸ್ ಮಾಡ್ಕೋತಾ ಇದ್ದೀನಿ ಅನ್ನೋ ಒಂದು ಫೀಲ್ ಇದೆ. ಗೊತ್ತಿಲ್ಲ ನನಗೆ ಏನೋ ಅಂತ ಅಷ್ಟೇ ಗೈಸ್. ಆ್ಯಂಡ್ ಇನ್ನೊಂದು, ನಮ್ಮ ಮನೇಲಿ ಒಂದು ಚೇಂಜ್ ಆಗಿದೆ. ಏನು ಗೊತ್ತಾ ನೋಡಿ, ಮಡಿಕೆ ಒಳಗಡೆ ಇರೋದನ್ನ ಹೊರಗೆ ತೊಗೊಬಂದಿದ್ದೀನಿ. ನನ್ನ ಒಂದು ಟೀ ಶರ್ಟ್ನ ಮೇಲ್ಗಡೆ ಹಾಕಿದ್ದೀನಿ ಗೈಸ್ ನಾನು. ಯಾಕೆ ಅಂತಂದರೆ ಮೇಲ್ಗಡೆ ಹಾಕಿದ್ರೆ ಒಂದು ಸ್ವಲ್ಪ ಕೂಲಾಗಿರುತ್ತೆ, ಇಲ್ಲೆಲ್ಲ ನೀರು ಹಾಕಿದ್ರೆ ಅಂತ. ಸೊ ಇದೊಂದು ಸ್ವಲ್ಪ ಫ್ಯಾನ್ಸಿಯಾಗಿ ಮಾಡೋಣ ಅಂತ ಈ ಒಂದು ನನ್ನ ಟೀ ಶರ್ಟ್ನ ಹಾಕಿದೆ ಇಲ್ಲಿ. ಆ್ಯಕ್ಚುಲಿ ಅದು ಲುಕ್ ಚೆನ್ನಾಗಿ ಕಾಣಿಸ್ತಾ ಇದೆ. ಓಕೆ, ಆಮೇಲೆ ಸಿಗ್ತೀನಿ ಗೈಸ್ ಸ್ನ್ಯಾಕ್ಸ್ ತಿನ್ಕೊಂಡು. ಎಸ್, ನಮ್ಮ ಪಾಪಡ್ ರೆಡಿ ಆಯಿತು. ಇವಾಗ ತಿನ್ನೋ ಅಂಥ ಒಂದು ಟೈಮ್. ಆ್ಯಕ್ಚುಲಿ ಇದು ಮಮ್ಮಿ ಮಾಡಿರೋ ಅಂಥ ಒಂದು ಉದ್ದಿನ ಹಪ್ಪಳ. ಆ್ಯಕ್ಚುಲಿ ಗೈಸ್ ಏನು ಗೊತ್ತಾ, ನಾವು ಉದ್ದಿನ ಹಪ್ಪಳ ಮಾಡಿದ್ವಿ ಅಲ್ವಾ, ಅದು ಚೆನ್ನಾಗಿ ಓಡಿದೆ. 1,500 ಜನ ನೋಡಿದ್ದಾರೆ ಉದ್ದಿನ ಹಪ್ಪಳನ. ಐ ಆಮ್ ಸೋ ಹ್ಯಾಪಿ ಟು ದ್ಯಾಟ್. ನಂಗೆ ತುಂಬ ಖುಷಿ ಆಯಿತು. ಅದು ಆ ವಿಡಿಯೋ ಒಂದು ರೀಚಿಗೆ ಹೋಗಿದ್ದಕ್ಕೆ ತುಂಬ ಇಷ್ಟ ಆಯಿತು. ಸೊ ಇದೇ ಅದು ಆ್ಯಕ್ಚುಲಿ ಈ ಉದ್ದಿನ ಹಪ್ಪಳನೇ ಮಾಡಿದ್ದು. ಎಸ್, ಇವಾಗ ಇದನ್ನ ಪಾಪಡ್ನ ತಿನ್ನುವಂಥ ಟೈಮ್. ತಿನ್ನುವ ಬನ್ನಿ. ಹಲೋ, ಗುಡ್ ಮಾರ್ನಿಂಗ್. ಇದು ನೆಕ್ಸ್ಟ್ ಡೇ ಲಾಗ್ ಆಗಿರುತ್ತೆ. ಕಂಟಿನ್ಯೂ ಮಾಡ್ತಾ ಇದ್ದೀನಿ ವೀಡಿಯೋನ. ಆ್ಯಕ್ಚುಲಿ ನೋಡಿ, ದೋಸೆಗೆ ಹಾಕಿದ್ದೆ ನಾನು ನಿನ್ನೆ. ಸೊ ಹಾಗಾಗಿ ನೋಡಿ ಎಷ್ಟು ಉಬ್ಬಿ ಬಂದಿದೆ. ಇದನ್ನು ನೀಟಾಗಿ ನಾವು ಕಲಿಸ್ಕೊಂಡ್ರೆ ಇದು ಎಷ್ಟು ಕೆಳಗಡೆ ಹೋಗುತ್ತೆ ಅಂತ ನೀವೇ ನೋಡಿ. ತುಂಬ ಚೆನ್ನಾಗಿ ಉಬ್ಬಿ ಬಂದಿದೆ ಈ ಸರಿ. ತುಂಬ ಚೆನ್ನಾಗಿ ಬಂದಿದೆ. ನನಗೆ ತುಂಬ ಖುಷಿ ಆಯಿತು ಬೆಳಗ್ಗೆ ಎದ್ದು ನೋಡಿದ ತಕ್ಷಣ. ಎಸ್ ಗೈಸ್, ಇವಾಗ ನೋಡಿ ಅದನ್ನು ನಾನು ನೀಟಾಗಿ ಕಲಿಸ್ಕೊಂಡ್ರೆ ಅದು ಎಲ್ಲಿಗೆ ಹೋಗುತ್ತೆ ನೋಡಿ, ಅಷ್ಟೊಂದು ಪಫಿಯಾಗಿ ಬಂದಿದೆ ಅದು. ಸೊ ಇವಾಗ ನಾನು ಈ ಥರ ಕಲಿಸ್ಕೊಂಡು ಹೋದರೆ ಅದು ಆಲ್ಮೋಸ್ಟ್ 1/4% ಹೋಗುತ್ತೆ ಆ ಬಾಕ್ಸಲ್ಲಿ. ನೀವೇ ನೋಡಿ ಅದು ಹೇಗಾಗುತ್ತೆ ಅಂತ. ನೋಡಿದ್ರೆ ಅಲ್ಲಿಂದ ಅಲ್ಲಿ ತನಕ ಹೋಗಿದೆ ಇವಾಗ. ಸೊ ಅಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ. ಇದು ನೀಟಾಗಿ ಉಪ್ಪು ಹಾಕೊಂಡು ಕಲಿಸ್ಕೊಂಡ್ರೆ ನಮ್ಮ ಒಂದು ಇದಕ್ಕೆ ಬರುತ್ತೆ. ಈಗ ಆ್ಯಕ್ಚುಲಿ ಅದು ಇಡ್ಲಿ ರವೆ ಥರ ನಿಮ್ಗೆ ಕಾಣಿಸ್ಬೋದು. ನೋಡಿದ್ರೆ ಇವಾಗ ಹೇಗೆ ಕಾಣಿಸ್ತಿದೆ ಅಂತ. ಸೊ ನೀಟಾಗಿ ಕಲಿಸ್ಕೊಂಡು ಉಪ್ಪು ಹಾಕಿ ಮಾಡಿದಾಗ ನೋಡಿ ಇವಾಗ ಕರೆಕ್ಟಾಗಿ ದೋಸೆ ಅದಕ್ಕೆ ಬಂದಿದೆ. ಸೊ ಇನ್ನು ನೈಟು ನಾನು ಬದನೆಕಾಯಿ ಪಲ್ಯ ಮಾಡಿದ್ದೆ. ಅಂದರೆ ಎಣ್ಗಾಯಿ ಥರ ಮಾಡಿರಲಿಲ್ಲ, ಜಸ್ಟ್ ಪಲ್ಯ ಥರ ಮಾಡಿದ್ದೆ. ಆ್ಯಂಡ್ ಹಾಗೆ ಚಪಾತಿ ಕೂಡ ಮಾಡಿದ್ದೀನಿ. ಅಂದರೆ ನಾಳೆಗೂ ಬೇಕು ಅನ್ನೋಷ್ಟು ಮಾಡಿಟ್ಬಿಟ್ಟಿದ್ದೆ ನಾನು. ಆ್ಯಕ್ಚುಲಿ ಯೂಶ್ವಲಿ ಅಷ್ಟೊಂದು ಮಾಡಲ್ಲ, ಬಟ್ ನನಗೆ ಏನೋ ಮಾಡಬೇಕು ಅನ್ನಿಸ್ತು. ಸೊ ಹಾಗಾಗಿ ಒಂದು 10-15 ಚಪಾತಿನ ಮಾಡಿ ಇಟ್ಬಿಟ್ಟಿದ್ದೀನಿ. ಮೇಲ್ಗಡೆ ಚಪಾತಿ ಫುಲ್ ರೋಸ್ಟ್ ಆಗಿಬಿಟ್ಟಿದೆ ಗೈಸ್. ಮತ್ತು ಏನಿದು ಚಪಾತಿ ಸೀದೋಗ್ಬಿಟ್ಟಿದೆ ಅಂದ್ಕೋಬೇಡಿ. ಸೊ ಇವತ್ತು ಮಧ್ಯಾಹ್ನಕ್ಕೆ ಅಡುಗೆ ಅಂತೂ ಮಾಡೋದು ತಪ್ಪಿತು ಗೈಸ್.